ಹಾಯ್ ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ಇವತ್ತು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಇವತ್ತು ನಡೆದ ದ್ವಿತೀಯ PUCಯ ಫೈನಲ್ ಎಕ್ಸಾಮ್ 2025 ಆ್ಯನುವಲ್ ಕ್ವಶನ್ ಪೇಪರ್ ಇಲ್ಲಿ ನಾನು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಡೆದ ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಬಹಳ ಈಸಿ ಇತ್ತು ಗೈಸ್. ಚುನಾವಣೆಯ ಮೂಲ ಪದ ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಎಲಿಗರ್. ಆಯಿತಾ, ನಾವು ಏನು ಡಿಸ್ಕಷನ್ಸ್ಗಳು ಮಾಡಿದ್ದೀವಿ ನೋಡಿ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಾನು ನಿಮಗೆ ಹೇಳ್ತೇನೆ, ಮುಂದೆ ವೇಟ್ ಮಾಡಿ. ಇವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂದರೆ ಇವಾಗ ಭಾರತೀಯ ಆಡಳಿತ ಸೇವೆ ಆಗುತ್ತೆ, ಭಾರತೀಯ ಪೊಲೀಸ್ ಸೇವೆ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಭಾರತೀಯ ಅರಣ್ಯ ಸೇವೆ ಆಗುತ್ತೆ. IAS ಮತ್ತು PSI ಮತ್ತು IFS. ಆಯಿತಾ, ಸೊ ಭಾರತೀಯ ಆಡಳಿತ ಸೇವೆ IAS, ಅದೇ ರೀತಿ ಭಾರತೀಯ ಪೊಲೀಸ್ ಸೇವೆ IPS, ಅದೇ ರೀತಿ ಭಾರತೀಯ ಅರಣ್ಯ ಸೇವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಯಿತಾ, IFS 1, 2, 3. ಆಯಿತಾ, ಭಾರತದ ವಿದೇಶಾಂಗ ನೀತಿಯ ಸೇವೆ, ಭಾರತದ ವಿದೇಶಾಂಗ ಸೇವೆ ಅದು ಆಗಂಗಿಲ್ಲ. ಆಯಿತಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆಗೆ, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಇದಕ್ಕೆ ಮೇಲು ಕೀಳು ಜಾತಿ ಎಂಬ ಭಾವನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ನಿಮಗೆ ಲಾರ್ಡ್ಸ್ ಕ್ವಶನ್ ಎಷ್ಟು ಈಸಿ ಕೇಳಿದ್ದಾರೆ, ಲೋವರ್ ಓರಿಯೆಂಟೆಡ್ ಕ್ವಶನ್ಸ್. ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಚಿತ್ರ ಗಮನಿಸಬೇಕು, ಅದಕ್ಕೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇಲ್ಲಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅವರು ಯಾರು? ಫೋಟೋನಲ್ಲಿ ಇರುವಂತಹ ವ್ಯಕ್ತಿ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ. ಇವಾಗ ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ DMK. ಆಯಿತಾ, ಇಲ್ಲಿ ನಿಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲ್ಲಿದೆ ಅಂತ. ಆಯಿತಾ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಿಮಗೆ ಬೆಂಗಳೂರು. ಆಯಿತಾ, ಅದೇ ರೀತಿ 7ನೇ ಪ್ರಶ್ನೆ ಆಯಿತು, 6ನೇ ಪ್ರಶ್ನೆ ಆಯಿತು. 8ನೇ ಪ್ರಶ್ನೆ ನೋಡಿ, ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವಾತಂತ್ರ್ಯವಾಗಿದೆ. ಇದಕ್ಕೆ ನೋಡಿ, ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಅಸಮರ್ಥ್ಯ ಸೇನ್. ಆಯಿತಾ, ಅಸಮರ್ಥ್ಯ ಸೇನ್ ಅಂತ ಅಲ್ಲಿ ಆಪ್ಷನ್ ಇದೆ ನೋಡಿ, ಅಸಮರ್ಥ್ಯ ಸೇನ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ 9ನೇದು, ಡ್ಯಾಶ್ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಘೋಷಣೆಯ ಅಧಿಕಾರವನ್ನು ನೀಡಿದೆ. ನಿಧಿ 360. ಬೌದ್ಧಿಕ ಪಲಾಯನವು ಡ್ಯಾಶ್ ದ ರಾಜಕೀಯ ಪರಿಣಾಮವಾಗಿದೆ. ಇದಕ್ಕೆ ಉದಾರೀಕರಣ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ಇವಾಗ ಹೊಂದಿಸಿ ಬರೀರಿ. ಜಿಲ್ಲಾಧಿಕಾರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಲ್ಲಾ ಆಡಳಿತ. ಇಲ್ಲಿ ಕೊನೆಯಲ್ಲಿ ಆಪ್ಷನ್ ಇದೆ ನೋಡಿ. ಇನ್ನು ಬೇರೆ ಬೇರೆ ಎಕ್ಸಾಮ್ಸ್ಗಳು ಅದಾವೆ ಮುಂದೆ, ಇಂಗ್ಲೀಷ್, ಎಕನಾಮಿಕ್ಸ್, ಇತಿಹಾಸ ಅಭ್ಯಾಸ ಮಾಡೋಣ ಸ್ನೇಹಿತರೆ ಇನ್ನು. ಆಯಿತಾ, ಅಕೌಂಟೆನ್ಸಿ. ಮೂಕನಾಯಕ ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್. ವೆಸ್ಟ್ ಪಾಲಿಯಾ ಒಪ್ಪಂದ ಇದಕ್ಕೆ ಆನ್ಸರ್ ಆಗಿರುತ್ತೆ, ವೇಟ್ ಮಾಡಿ, ರಾಷ್ಟ್ರ ನಿರ್ಮಾಣ ಆನ್ಸರ್ ಆಗಿರುತ್ತೆ. ಅದಕ್ಕೆ ಅಣ್ಣಾ ಹಜಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಭ್ರಷ್ಟಾಚಾರದ ವಿರುದ್ಧ ಸ್ಟ್ರಗಲ್ ಮಾಡಿದರು ಯಾರು? ಅಣ್ಣಾ ಹಜಾರೆನೇ. ಆಯಿತಾ, ಭ್ರಷ್ಟಾಚಾರದ ವಿರುದ್ಧ ಭಾರತದಿಂದ ಅಣ್ಣಾ ಹಜಾರೆ ಅವರು ಸ್ಟ್ರಗಲ್ ಮಾಡಿದರು. ಆಯಿತಾ, ಅಫ್ಘಾನಿಸ್ತಾನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ತಾಲಿಬಾನ್. ಆಯಿತಾ, ಈ ಆಪ್ಷನ್ 2ನೇ ಆಪ್ಷನ್ ಆಗುತ್ತೆ ತಾಲಿಬಾನ್. ಅದೇ ರೀತಿ ವೆಸ್ಟ್ ಪಾಲಿಯಾ ಒಪ್ಪಂದ ರಾಷ್ಟ್ರ ನಿರ್ಮಾಣ ಆನ್ಸರ್ ಆಗಿರುತ್ತೆ. ಆಯಿತಾ, ಅದೇ ರೀತಿ AITUC. ಆಯಿತಾ, ಎ ಅಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ. ಆಯಿತಾ, ನೆಕ್ಸ್ಟ್ ಕ್ವಶನ್, ಸಮ್ಮಿಶ್ರ ಸರ್ಕಾರದ ಅರ್ಥವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸಮ್ಮಿಶ್ರ ಸರ್ಕಾರ ಅರ್ಥ. ಕ್ಯಾಶುವಲ್ ಆಗಿ ನೀವು ಬರೆದರೆ ಓಕೆ. ಅಧಿಕಾರ ಹಂಚಿಕೆ ವ್ಯವಸ್ಥೆಯಾಗಿದೆ, ಪ್ರವೇಶಿಸುವ ರಾಜಕೀಯ ಪಕ್ಷಗಳ ಸರ್ಕಾರವಾಗಿದೆ ಅಂತ ಎಷ್ಟೇ ಬರೆದು ಬಿಡ್ರಿ. 14ನೇ ಪ್ರಶ್ನೆಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, ಆನ್ಸರ್ ಆಗಿರುತ್ತೆ. ನೀವು ಯಾವುದು ಆನ್ಸರ್ ಮಾಡಿದ್ದೀರಾ ಓಕೆ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಇವಾಗ 16ನೇ ಪ್ರಶ್ನೆಗೆ ಆನ್ಸರ್ ನೋಡಿ, 15ನೇ ಪ್ರಶ್ನೆಗೆ ಆನ್ಸರ್. ಸಿರಿಯಾದ ಯಾವುದಾದರೂ ಒಂದು ಜನಾಂಗವನ್ನು ಹೆಸರಿಸಿ ಅಂದಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿರಿಯಾದಲ್ಲಿ ಶಮರ್, ಕಲಿಬಿಯಾಲಿನ್. ಸೊ ಯಾವುದಾದ್ರೂ ಒಂದು ಬರಿಬೇಕಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಅಲಿಪ್ತ ನೀತಿ ಅಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಶೀತಲ ಸಮರದ ಮುಖಾಮುಖಿಯ ಸಂದರ್ಭದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ಮುನ್ನಡೆಸುವ ಅಂದರೆ ದೃಷ್ಟಿಯಿಂದ 1961ರಲ್ಲಿ ಈ ಚಳವಳಿಯನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 2 ಅಂಕದ ಪ್ರಶ್ನೆ, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಅಕ್ಟೋಬರ್ 1, 1937ರಲ್ಲಿ. ಆಯಿತಾ, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ 18ನೇ ಪ್ರಶ್ನೆಗೆ ಆನ್ಸರ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆಯ ಯಾವುದಾದರೂ 2 ಕಡ್ಡಾಯ ಘೋಷಣೆಗಳನ್ನು ಬರೆಯಿರಿ ಅಂತ. ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತ ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ನಿಮಗೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್, 20ನೇ ಪ್ರಶ್ನೆ ಏನು ಕೇಳಿದ್ದಾರೆ, ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಗಳ 3 ಪಟ್ಟಿಗಳು ಯಾವ್ಯಾವ ಅಂತ ಇಲ್ಲಿ ಕೇಳಿದ್ದಾರೆ. ಯೂನಿಯನ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟ್ ಮತ್ತು ಅದೇ ರೀತಿ ಕರೆಂಟ್ ಲಿಸ್ಟ್ ಅಂದರೆ ಏಕಕಾಲಿಕ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಮತ್ತು ಯೂನಿಯನ್ ಪಟ್ಟಿ ಅಂತ. ಆಯಿತಾ, ಇವೆ. ದ್ವಿರಾಷ್ಟ್ರೀಯತೆ ಎಂದರೇನು? ಈ ಒಂದು ಪ್ರಶ್ನೆಗೆ ಮೇಲ್ಗಡೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ರೆಜಿಲ್ ಮತ್ತು ಭಾರತ. ಮಿಲಿಟರಿ ಬಣಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ನೌಕಾಪಡೆ, ಸೈನ್ಯ ಪಡೆ ಆಗಿರಬಹುದು, ಯುನೈಟೆಡ್ ಸ್ಟೇಟ್ ಏರ್ಫೋರ್ಸ್ ಆಗಿರಬಹುದು, ಯುನೈಟೆಡ್ ಸ್ಟೇಟ್
ಸ್ಪೇಸ್ ಫೋರ್ಸ್ ಆಗಿರ್ಬೋದು. ಆಯಿತಾ, ಯಾವುದಾದ್ರೂ 2 ಬರಿಬೇಕಾಗಿರುತ್ತೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 24, ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದಿಂದ ಅಯೂಬ್ ಖಾನ್. 5 ಮಾರ್ಕ್ಸ್ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ. 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ಚರ್ಚಿಸಿ. ಇಂಪಾರ್ಟೆಂಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ದು ಬಂದಿದೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಡೆಪ್ಯೂಟಿ ಕಮಿಷನರ್ದು ನಿಮಗೆ ಫಂಕ್ಷನ್ಸ್ ಕೇಳಿದ್ದಾರೆ. ಅದೇ ರೀತಿ ಹೈಲೈಟ್ಸ್ ಕೇಳಿದ್ದಾರೆ 1935. ಅದೇ ರೀತಿ ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಕೇಳಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ಕಾಸಸ್ ಕೇಳಿದ್ದಾರೆ. ಅದೇ ರೀತಿ ಪರಿಸರ ಚಳುವಳಿಯಲ್ಲಿ ಇವರ ಕೊಡುಗೆ ಅಂತ ನಿಮಗೆ ಹಾಟ್ ಕ್ವಶನ್ ಕೇಳಿದ್ದಾರೆ. ಸಾಲು ಮರದ ತಿಮ್ಮಕ್ಕ ನಿಂತಿದ್ದಾರೆ ಅಲ್ಲಿ. ಭಯೋತ್ಪಾದನೆಗೆ ಉದಾಹರಣೆಗಳನ್ನು ನೀಡಿ. ನಾನು ನಿಮಗೆ ಹೇಳಿದ್ದೆ ಭಯೋತ್ಪಾದನೆ ಮೇಲೆ ಒಂದು ಪ್ರಶ್ನೆ ಕೇಳಲಾಗುವುದು. ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆಯ ಪಾತ್ರ ನಾನು ಹೇಳಿದ್ದೆ ಸ್ನೇಹಿತರೆ ನಿಮಗೆ. ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳ ಸಮಸ್ಯೆಗಳಿಗೆ ಕಾರಣಗಳು ಚರ್ಚಿಸಿ. ನಾವು ಏನು ಹೇಳಿದ್ದೇವೆ ಕ್ವಶನ್ಸ್ಗಳು ಇಲ್ಲಿ ಡಿಸ್ಕಷನ್ ಮಾಡಿದ್ದು ಕ್ವಶನ್ಸ್ಗಳು ಬಂದಿದೆ. 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಮತ್ತು ನಾನು ಖಾಸೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಕೊಟ್ಟಿದೆ. ನಿಮಗೆ ಜಾಗತೀಕರಣ ಕೊಟ್ಟಿದೆ. ಖಾಸೀಕರಣ ಇಲ್ಲ ಅಂದರೆ ಜಾಗತೀಕರಣ ಹೇಳಿದೆ, ಖಾಸೀಕರಣ ಬಂದಿದೆ. ಅದೇ ರೀತಿ ಇಲ್ಲಿ ಸಾರ್ಕ್ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರವನ್ನು ವಿವರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.